ವೈಭವ್ ಸೂರ್ಯವಂಶಿ ಸೇರಿ ಮೂರರು ಯುವ ಆಟಗಾರರಿಗೆ ಪಾದಾರ್ಪಣೆ. ಹೌದು ಪ್ರಿಯ ವೀಕ್ಷಕರೇ, ಟೀಮ್ ಇಂಡಿಯಾದ ಹೊಸ ಪ್ಲೇಯಿಂಗ್ 11 ಸಿದ್ಧವಾಗಿದೆ. ಐರ್ಲೆಂಡ್ ವಿರುದ್ಧದ ಎರಡನೇ ಟಿ20ಗೆ ಈ ಮೂರು ವಿಫಲ ಆಟಗಾರರಿಗೆ ತಂಡದಿಂದ ಗೇಟ್ ಪಾಸ್ ಕೊಡಲಾಗಿದೆ. ಯಾರು ನೋಡೋಣ ಬನ್ನಿ. ಟೀಮ್ ಇಂಡಿಯಾ ಈಗಾಗಲೇ ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯ ಮೊದಲ ಪಂದ್ಯದಲ್ಲಿ ಸೋಲು ಕಂಡಿದೆ. ಇದರೊಂದಿಗೆ 2 ಪಂದ್ಯಗಳ ಸರಣಿಯಲ್ಲಿ ಐರ್ಲೆಂಡ್ 1-0 ಮುನ್ನಡೆಯಲ್ಲಿ ಇದೆ. ಈಗ ಎರಡನೇ ಟಿ20 ಐರ್ಲೆಂಡ್ ಗೆದ್ದರೆ ಭಾರತಕ್ಕೆ ಅದು ದೊಡ್ಡ ಅವಮಾನವೇ ಆಗಲಿದೆ. ಐರ್ಲೆಂಡ್ ಭಾರತವನ್ನು ಟಿ20 ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಮಾಡುವುದು ಭಾರತೀಯ ಕ್ರಿಕೆಟ್ ಮುಜುಗರದ ಸಂಗತಿಯಾಗಿದೆ. ಹೀಗಾಗಿ ಕ್ಲೀನ್ ಸ್ವೀಪ್ ತಪ್ಪಿಸಿಕೊಳ್ಳಲು ಮತ್ತು ಎರಡನೇ ಟಿ20ಯಲ್ಲಿ ಐರ್ಲೆಂಡನ್ನು ಸೋಲಿಸಲು ಭಾರತ ತನ್ನ ಪ್ಲೇಯಿಂಗ್ 11ನಲ್ಲಿ 3 ಆಟಗಾರರಿಗೆ ಬದಲಾವಣೆ ಮಾಡುವ ಸಾಧ್ಯತೆ ತುಂಬ ಇದೆ. ಮೂರರ ಹೆಸರು ನೋಡೋಣ ಬನ್ನಿ. ಹಾಗಾಗಿ ಮೂರರು ಪಾದಾರ್ಪಣೆ ಮಾಡುವ ಯುವ ಆಟಗಾರರು ಯಾರು? ಭಾನುವಾರ ನಡೆಯಲಿರುವ ಎರಡನೇ ಹಾಗೂ ಅಂತಿಮ ಟಿ20 ಪಂದ್ಯ ಭಾರತಕ್ಕೆ ಅತ್ಯಂತ ಮಹತ್ವವಾಗಿದೆ. ಸರಣಿಯನ್ನು ಸಮಗೊಳಿಸಲು ಈ ಪಂದ್ಯ ಗೆಲ್ಲುವುದು ತುಂಬ ಅನಿವಾರ್ಯವಾಗಿದೆ. ಮೊದಲು ಬದಲಾವಣೆ ಟಾಪ್ ಆರ್ಡರ್ ಆಗುವ ಸಾಧ್ಯತೆ ಇದೆ. ವೈಭವ್ ಸೂರ್ಯವಂಶಿ ತಂಡಕ್ಕೆ ಬರಬಹುದು. ಕಳೆದ 4-5 ತಿಂಗಳಿಂದ ಅವರು ಅದ್ಭುತ ಫಾರ್ಮ್ನಲ್ಲಿ ಇದ್ದು ಅವರು ಪಾದಾರ್ಪಣೆ ಬಹುತೇಕ ಖಚಿತ ಎಂದೇ ಹೇಳಲಾಗುತ್ತಿದೆ. ಇನ್ನೊಂದೆಡೆ ಮೊದಲ ಪಂದ್ಯದಲ್ಲಿ ರನ್ ಗಳಿಸಲು ವಿಫಲರಾದ ಸಂಜು ಸ್ಯಾಮ್ಸನ್ ಅವರನ್ನು ಹೊರಗಿಡುವ ಸಾಧ್ಯತೆ ತುಂಬ ಇದೆ. ಅಭಿಷೇಕ್ ಶರ್ಮಾ ಮೊದಲ ಪಂದ್ಯದಲ್ಲಿ ಅತ್ಯುತ್ತಮ ಇನ್ನಿಂಗ್ಸ್ ಆಡಿದ್ದರು. ಅವರು ಖಂಡಿತವಾಗಿಯೂ ತಂಡದಲ್ಲಿ ಮುಂದುವರಿಯುವರು. ಇಲ್ಲಿ ಸಂಜು ಸ್ಯಾಮ್ಸನ್ ಕೆಟ್ಟ ಆಟಗಾರ ಎಂದು ಹೇಳುವುದಲ್ಲ, ಆದರೆ ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡಬೇಕಾದದ್ದು ಈ ಪಂದ್ಯದಲ್ಲಿ ಸಂಜುಗೆ ವಿಶ್ರಾಂತಿ ನೀಡಲೇಬೇಕಾಗುವ ಅಂತ ಸಹಜ ಸಿಚುವೇಶನ್ ಮೂಡಿಬರುವ ಸಾಧ್ಯತೆ ಇದೆ. ಎರಡನೇ ಬದಲಾವಣೆ ಆಲ್ರೌಂಡರ್ ಸ್ಥಾನದಲ್ಲಿ ಆಗಬಹುದು. ವಾಷಿಂಗ್ಟನ್ ಸುಂದರ್ ಅವರನ್ನು ತಂಡದಿಂದ ಬಿಟ್ಟು ಚೆಂಡಿನಿಂದ ವಿಕೆಟ್ ಪಡೆಯುತ್ತಿಲ್ಲ, ಬ್ಯಾಟಿಂಗ್ನಲ್ಲೂ ಕೂಡ ಅಷ್ಟೇನು ಕೊಡುಗೆ ನೀಡುತ್ತಿಲ್ಲ. ಹೀಗಿರುವುದರಿಂದ ತಂಡದಿಂದ ಹೆಚ್ಚಿನ ಉಪಯೋಗವಾಗದ ಆಟಗಾರನನ್ನು ಆಡಿಸುವುದಕ್ಕಿಂತ ಹೊಸ ಪ್ರತಿಭೆಗೆ ಅವಕಾಶ ನೀಡುವುದು ಉತ್ತಮ. ಅವರ ಬದಲಿಗೆ ಸೂರ್ಯವಂಶಿ ಹೆಗಡೆ ಅವಕಾಶ ಪಡೆಯಬಹುದು. ಅವರು ಒಬ್ಬ ಪ್ರತಿಭಾವಂತ ಆಲ್ರೌಂಡರ್ ಆಗಿದ್ದು ಭಾರತ ಮತ್ತು ಬ್ಯಾಟಿಂಗ್ನಲ್ಲಿ ಭಾರತ ಎ ತಂಡದಲ್ಲಿ ತುಂಬ ಒಳ್ಳೆ ಪರಿಣಾಮಕಾರಿಯಾದ ಆಟಗಾರನಾಗಿದ್ದಾನೆ. ಹಾರ್ದಿಕ್ ಪಾಂಡ್ಯ ಮತ್ತು ನಿತೀಶ್ ರೆಡ್ಡಿ ಲಭ್ಯವಿಲ್ಲದ ಕಾರಣ ಹೆಗ್ಡೆಗೆ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆ ಇತ್ತು. ಪ್ಲೇಯಿಂಗ್ 11ನಲ್ಲಿ ಸಿಕ್ಕಿಲ್ಲ, ಬಟ್ ಸ್ಕ್ವಾಡ್ನಲ್ಲಿ ಅವಕಾಶ ಸಿಕ್ಕಿತ್ತು. ಮೂರನೇ ಬದಲಾವಣೆ ವೇಗದ ಬೌಲಿಂಗ್ ವಿಭಾಗದಲ್ಲಿ ಆಗುವ ಸಾಧ್ಯತೆ ತುಂಬ ಇದೆ. ಪ್ರಸಿದ್ಧ ಕೃಷ್ಣ ಅವರಿಗೆ ಪದೇ ಪದೇ ಅವಕಾಶ ನೀಡುತ್ತಿರುವುದು ಏಕೆ ಎಂಬುದು ಪ್ರಶ್ನೆ ಎದ್ದಿದೆ. ಅವರು ನಿರೀಕ್ಷಿತ ಮಟ್ಟದಲ್ಲಿ ಪ್ರದರ್ಶನ ನೀಡಲು ವಿಫಲರಾಗಿದ್ದಾರೆ. ಅವರ ಸ್ಥಾನದಲ್ಲಿ ಪ್ರಿನ್ಸ್ ಯಾದವ್ ಅವರಿಗೆ ಅವಕಾಶ ನೀಡಬಹುದು. ಐಪಿಎಲ್ನಲ್ಲಿ ಅವರು ಅತ್ಯುತ್ತಮ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದಿದ್ದರು. ನಂತರ ಏಕದಿನ ಪಂದ್ಯದಲ್ಲೂ ಕೂಡ ಅವರು ಉತ್ತಮ ಪ್ರದರ್ಶನ ತೋರಿದ್ದರು. ಅದರಿಂದ ಪ್ರಸಿದ್ಧ ಕೃಷ್ಣ ಬದಲಿಗೆ ಪ್ರಿನ್ಸ್ ಯಾದವ್ ಅವರನ್ನು ಆಡಿಸುವ ಸಾಧ್ಯತೆ ತುಂಬ ಇದೆ. ಒಟ್ಟಾರೆ ಈ ಎರಡನೇ ಟಿ20 ಪಂದ್ಯವನ್ನು ಭಾರತ ಯಾವುದೇ ಕಾರಣಕ್ಕೂ ಗೆಲ್ಲಲೇಬೇಕು. ಈ ಪಂದ್ಯವನ್ನು ಸೋತರೆ ಸರಣಿಯನ್ನೇ ಕಳೆದುಕೊಳ್ಳುತ್ತದೆ. ವಿಶ್ವ ಚಾಂಪಿಯನ್ ತಂಡ ಐರ್ಲೆಂಡ್ ವಿರುದ್ಧ ಸರಣಿ ಸೋತರೆ ಅದು ದೊಡ್ಡ ಅವಮಾನವೇ ಹೌದು. ಅದರಿಂದ ಭಾರತದ ಆತ್ಮವಿಶ್ವಾಸದಿಂದ ಇರುವುದು, ಆಕ್ರಮಣಕಾರಿ ಮನೋಭಾವದೊಂದಿಗೆ ಕಣಕ್ಕಿಳಿಯುವುದು, ಈ 3 ಬದಲಾವಣೆಗಳೊಂದಿಗೆ ಐರ್ಲೆಂಡನ್ನು ಸೋಲಿಸಿ ಪಾದಾರ್ಪಣೆಯನ್ನು ಮಾಡಿದ ವೈಭವ್ ಸೂರ್ಯವಂಶಿ ಅವರನ್ನು ಬೆಂಬಲಿಸಲೇಬೇಕು. ಧನ್ಯವಾದಗಳು ಪ್ರಿಯ ವೀಕ್ಷಕರೇ, ವಿಡಿಯೋವನ್ನು ನೋಡಿದ್ದಕ್ಕಾಗಿ.